ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಳಗಾವಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ ಅನ್ನೋದರ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಟಿ ರವಿ ಅವರ ಭವಿಷ್ಯ ಕೋರ್ಟ್ ಕಟಕಟೆಯಲ್ಲಿ. ಜಡ್ಜ್ ಮುಂದೆ ಕೈ ಮುಗಿದು ನಿಂತಿದ್ದಾರೆ ಸಿಟಿ ರವಿ. ಕೋರ್ಟ್ನ ಆವರಣ ಎಂಟ್ರಿ ಆಗ್ತಾ ಇದ್ದಂತೆ ಸಿಟಿ ರವಿ ಅವರು ಭಾವುಕರಾಗಿರೋದನ್ನ ಗಮನಿಸಿದ್ವಿ. ನಿನ್ನೆ ಹೇಗಿತ್ತು ಅಂದ್ರೆ ಕೊಲೆಗಡುಕ ವರ್ಸಸ್ ಅಶ್ಲೀಲ ಪದ ಬಳಕೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಣ್ಣೀರು, ಈ ಕಡೆ ಸಿಟಿ ರವಿ ಅವರ ಕಣ್ಣೀರು. ಭಾವುಕರಾಗಿ ಇಬ್ರು ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಸಿಟಿ ರವಿ ಅವರ ವಯಸ್ಸು ಕೇಳಿದ್ದಾರೆ ನ್ಯಾಯಾಧೀಶೆ. ನನ್ನ ವಯಸ್ಸು 58 ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಸಿಟಿ ರವಿ ಪರ ಎಂಬಿ ಜಿರಲಿ ಅವರಿಂದ ವಾದ ಮಂಡನೆ. ಸಿಟಿ ರವಿ ಅವರ ವಯಸ್ಸನ್ನ ನ್ಯಾಯಾಧೀಶರು ಕೇಳಿದ್ರು. ಇದು ಲಿಟ್ರಲಿ ಕೋರ್ಟ್ ಕಟಕಟೆಯಲ್ಲಿ ಆಗುವಂತಹ ಬೆಳವಣಿಗೆ. ಒಬ್ಬ ಸಾಮಾನ್ಯ ಆರೋಪಿ, ಸಾಮಾನ್ಯ ಜನಸಾಮಾನ್ಯರು ಕೂಡ ಏನೇ ತಪ್ಪು ಮಾಡಿದ್ರು ಕೋರ್ಟ್ ಕಟಕಟೆಯಲ್ಲಿ ನಿಂತಾಗ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗಳಿದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ವಿಚಾರಣೆ ಆರಂಭ, ಒಟ್ನಲ್ಲಿ ಕೋರ್ಟ್ ಕಟಕಟೆಯಲ್ಲಿ ಸಿಟಿ ರವಿ ಅವರ ಭವಿಷ್ಯ ಏನ್ ನಿರೀಕ್ಷೆ ಮಾಡಬಹುದು? ಖಂಡಿತ ಕೃತಿ ಪ್ರಮುಖವಾಗಿ ಸಚಿವೆ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಂಧನ ಮಾಡಿರುವಂತಹ ಸಿಟಿ ರವಿ ಅವರನ್ನ ಬೆಳಗಾವಿಯ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೊತೆಗೆ ಕೋರ್ಟ್ ಕಲಾಪ ಕೂಡ ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ಏನು ಕಲಾಪ ಪೀಠದಲ್ಲಿ ಕುಳಿತಂತ ನ್ಯಾಯಾಧೀಶ ಸ್ಪರ್ಶ ಡಿಸೂಜ ಎಂಬವರು ಕೂಡ ಈಗ ವಾದವನ್ನ ಆಲಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಮತ್ತು ಕೋರ್ಟ್ಗೆ ಹಿರೇಬಾಗೇಡು ಪೊಲೀಸರು ಕೂಡ ಹಾಜರಾಗಿದ್ದಾರೆ. ಏನು ಸಿಟಿ ರವಿ ಅವರು ಕೂಡ ಈಗ ಹಾಜರಾಗಿರುವಂತದ್ದು. ಅವರು ಕೂಡ ಏನೆಲ್ಲ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ಕೂಡ ನಡೆಯುತ್ತೆ. ಜೊತೆಗೆ ಹಿರೇಬಾಗೇಡು ಪೊಲೀಸರು ಏನ್ ಮಾಡಿದ್ರು, ಸಿಟಿ ರವಿ ಅವರಿಗೆ ಹಾಜರನ್ನ ಪಡಿಸಿದ್ರು. ಆ ಒಂದು ಕುರಿತಂತೆ ಸಿಟಿ ರವಿ ಅವರಿಗೆ ಬೇಲ್ ಅಪ್ಲಿಕೇಶನ್ಗೂ ಕೂಡ ಈಗ ಸಿಟಿ ರವಿ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರವಿರಾಜ್ ಪಾಟೀಲ್ ಮತ್ತು ಎಂಬಿ ಜಿಲ್ಲೆ ಅವರಿಂದ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮೊದಲಿಗೆ ಈ ವಿಚಾರಣೆ ನಡೆಯುತ್ತೆ. ಆದ್ರೆ ಬೇಲ್ ಸಿಗತ್ತಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಒಂದು ರೀತಿಯನ್ನು ವ್ಯತಿರಿಕ್ತ ಆದೇಶ ಬಂದಿದ್ದಾದ್ರೆ ಅವರನ್ನ ಕೂಡ ಈಗ ಹಿಂದಿನ ಜೈಲಿಗೆ ಕಳಿಸುವ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಮೂಲಗಳ ಪ್ರಕಾರ ಅವರಿಗೆ ಏನು ಜಾಮೀನು ಸಿಗುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೃಷ್ಟಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಂಧನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಹಾಲ್ ಅಲ್ಲಿ ಸಿಟಿ ರವಿ ಅವರ ವಿಚಾರಣೆ ಆರಂಭ ಆಗಿದೆ. ನಿಮ್ಮನ್ನ ಬಂಧಿಸಿದ್ದು ಎಲ್ಲಿ, ಯಾವಾಗ? ಜಡ್ಜ್ ಮುಂದೆ ಪೊಲೀಸರ ವಿರುದ್ಧ ರವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾತ್ರಿ ಪೂರ 3 ಜಿಲ್ಲೆ ಸುತ್ತಿದ್ದಾಗಿ ರವಿ ಅವರು ದೂರು ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ. ನಿಮ್ಮನ್ನ ಬಂಧಿಸಿದ್ದು ಎಲ್ಲಿ, ಯಾವಾಗ? ನ್ಯಾಯಾಧೀಶರು ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಸಿಟಿ ರವಿ ಅವರಿಗೆ. ಆಗ ಸಿಟಿ ರವಿ ಅವರು ನ್ಯಾಯಾಧೀಶರ ಮುಂದೆ ಪೊಲೀಸರ ಮೇಲೆ ಗರಂ ಆಗಿದ್ದಾರಂತೆ. ಖಾನಾಪುರ ಠಾಣೆಯಲ್ಲಿ ನನ್ನ ಮೇಲೆ ಹಲ್ಲೆಯಾಗಿದೆ ಅನ್ನುವಂತಹ ವಿಚಾರವನ್ನ ಸಿಟಿ ರವಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಖಾನಾಪುರದಲ್ಲಿ ನನಗೆ ಯಾರೋ ಹೊಡೆದ್ರು, ಹಲ್ಲೆ ಮಾಡಿದ್ರು, ಪೊಲೀಸೋ ಬೇರೆಯವರು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಿಟಿ ರವಿ ಅವರು ಹೇಳ್ತಿದ್ದಾರೆ. ನನ್ನ ತಲೆಯಿಂದ ರಕ್ತ ಬಂದಿದೆ ಅಂತ ಸಿಟಿ ರವಿ ಅವರು ತಮ್ಮ ತಲೆಗೆ ಆಗಿರುವ ಗಾಯವನ್ನ ಕೂಡ ನ್ಯಾಯಾಧೀಶರ ಮುಂದೆ ತೋರಿಸ್ತಿದ್ದಾರೆ. ಒಟ್ನಲ್ಲಿ ಖಾನಾಪುರದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸಿಟಿ ರವಿ ಅವರು ನ್ಯಾಯಾಧೀಶರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇಲ್ಲಿದೆ ನೋಡಿ ಪಾಯಿಂಟ್. ನ್ಯಾಯಾಧೀಶರು ಹೇಗೆ ಇದನ್ನ ನೋಡ್ತಾರೆ ಈ ಬೆಳವಣಿಗೆ ಅನ್ನೋದನ್ನ ಕೂಡ ಬಹಳ ಕುತೂಹಲ. ದೈಹಿಕವಾಗಿ, ಮಾನಸಿಕವಾಗಿ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಬಂದಿದ್ದ MLCಯನ್ನ ಕೂಡ ಹೊರ ಹಾಕಿದ್ದಾರೆ. ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರು ಇಷ್ಟೆಲ್ಲ ವಿವರಣೆ ಕೊಡ್ತಿದ್ದಾರೆ. ಪ್ರಾಥಮಿಕವಾಗಿ ನ್ಯಾಯಾಧೀಶರು ಯಾವುದೇ ಆರೋಪಿಯನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿದಾಗ ನಿಮ್ಮ ಹೆಸರು, ನಿಮ್ಮ ವಯಸ್ಸು, ಪೊಲೀಸರು ಯಾವಾಗ ಬಂಧಿಸಿದ್ರು, ಯಾಕೆ ಬಂಧಿಸಿದ್ರು, ನಿಮ್ಗೇನ್ ಮಾಹಿತಿ ಕೊಟ್ರು, ನಿಮ್ಮವರಿಗೆ ಮಾಹಿತಿ ಕೊಟ್ರ, ಇಂತಹ ಪ್ರಾಥಮಿಕ ಪ್ರಶ್ನೆಯನ್ನ ನ್ಯಾಯಾಧೀಶರು ಮಾಡ್ತಾರೆ. ಯಾವುದೇ ಆರೋಪಿ ಆಗಲಿ, ಬರೀ ಸಿಟಿ ರವಿ ಅವರು ಅಂತ ಅಲ್ಲ, ವಿಶೇಷ ಜನಪ್ರತಿನಿಧಿ ಅಂತ ಅನ್ನೋ ಕಾರಣಕ್ಕೂ ಅಲ್ಲ. ಇದು ಕಾಮನ್ ಆಗಿ ಕೋರ್ಟ್ ಕಟಕಟೆಯಲ್ಲಿ ಆಗುವಂತಹ ಬೆಳವಣಿಗೆ. ಆಗ ಆರೋಪಿ ಹೇಳಬಹುದು, ಅವಕಾಶ ಇರುತ್ತೆ, ಏನ್ ಬೆಳವಣಿಗೆ ಆಯ್ತು, ಪೊಲೀಸರು ಯಾವ ರೀತಿ ತಮ್ಮನ್ನ ನಡೆಸ್ಕೊಂಡ್ರು, ಯಾರಾದ್ರೂ ಹಲ್ಲೆ ಮಾಡಿದ್ರ, ಯಾವ ರೀತಿ ನಿಮ್ಗೆ ಹಿಂಸೆ ಕೊಟ್ರು, ಇದೆಲ್ಲವನ್ನ ಕೂಡ ಹೇಳೋದಕ್ಕೆ ಅವಕಾಶ ಇರುತ್ತೆ. ಆ ವಿಚಾರವನ್ನ ಸಿಟಿ ರವಿ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ. ಕೋರ್ಟ್ ಕಲಾಪ ವೀಕ್ಷಣೆ ಮಾಡ್ತಿದ್ದಾರಂತ ಬಿಜೆಪಿ ನಾಯಕರು ಏನಾಗಬಹುದು ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೋರ್ಟ್ ಕಲಾಪವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದವರು ಕೂಡ ಕಲಾಪವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಕೋರ್ಟ್ ಕಲಾಪ ವೀಕ್ಷಣೆ ಮಾಡ್ತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಿಜೆಪಿ ನಾಯಕರು ಏನಾಗಬಹುದು ಕೋರ್ಟ್ ಕಟಕಟೆಯಲ್ಲಿ ಅಂತ. ಯಾಕಂದ್ರೆ ಸಹಜವಾಗಿ ಆತಂಕ ಇದೆ. ಸಿಟಿ ರವಿ ಅವ್ರಿಗೂ ಕೂಡ ನ್ಯಾಯಾಂಗ ಬಂಧನನ ಅಥವಾ ಕಸ್ಟಡಿಗೆ ನೀಡ್ಬಿಟ್ರೆ ಏನ್ ಮಾಡೋದು ಅಂತ. ಆರಂಭದಲ್ಲೇ ಹೇಳಿದ್ವಲ್ಲ, ಇವತ್ತು ಜಾಮೀನು ಸಿಗದೆ ಹೋದ್ರೆ 12 ದಿನ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಸೋಮವಾರದ ತನಕ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ.
ಮತ್ತೊಂದು ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕಾನೂನಲ್ಲಿ ನೋಡಿ, ಕೋರ್ಟ್ ಕಟಕಟೆಯಲ್ಲಿ ನಿಂತರು ಅನ್ನೋ ಮಾತ್ರಕ್ಕೆ ಇವರೇ ಆರೋಪಿ ಅಂತ ಡಿಸೈಡ್ ಮಾಡಲ್ಲ ಕಾನೂನು ಅಂತ. ನ್ಯಾಯಾಧೀಶರು ಕೇಳುತ್ತೆ, ಪೊಲೀಸರು ಯಾವಾಗ ನಿಮ್ಮನ್ನು ಕರ್ಕೊಂಡು ಬಂದ್ರು, ಏನ್ ಮಾಹಿತಿ ಕೊಟ್ರು, ಹೇಗೆ ನಡೆಸ್ಕೊಂಡ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ ಕೋರ್ಟ್ ಕಟಕಟೆಯಲ್ಲಿ? ಇನ್ಸೈಡ್ ಮಾಹಿತಿ ಏನಾದ್ರೂ ಸಿಗ್ತಾ ಇದೆಯಾ? ಶ್ರುತಿ, ಸದ್ಯಕ್ಕೆ ಈಗಷ್ಟೇ ಕೋರ್ಟ್ ಕಲಾಪ ಆರಂಭವಾಗಿರ್ತಕ್ಕಂಥದ್ದು. ಬೇಲ್ ಅಪ್ಲಿಕೇಶನ್ ಅನ್ನ ಸಿಟಿ ರವಿ ಅವರ ಪರವಾದಂತಹ ವಕೀಲರು ಹಾಕಿರ್ತಕ್ಕಂಥದ್ದು. ರವಿರಾಜ್ ಪಾಟೀಲ್ ಅವರು ಬೇಲ್ ಅಪ್ಲಿಕೇಶನ್ ಅನ್ನ ಸದ್ಯಕ್ಕೆ ಹಾಕಿದ್ದಾರೆ. ಎರಡು ಪರವಾದಂತಹ ಪ್ರತಿವಾದವನ್ನ ಈಗಷ್ಟೇ ಜಡ್ಜ್ ಆದಂತಹ ಸ್ಪರ್ಶ ಡಿಸೋಜಾ ಅವರು ಕೇಳ್ತಾ ಇದ್ದಾರೆ. ಬಹುತೇಕವಾಗಿ ಕೋರ್ಟ್ಗೆ ಒಂದು ಕಾಲಾವಕಾಶವನ್ನು ಕೇಳ್ತಾ ಇದ್ದಾರೆ ಪೊಲೀಸ್ ಕಡೆಯಿಂದ. ನಮಗೆ ವಿಚಾರಣೆ ಮಾಡಬೇಕು, ಸಮಯಾವಕಾಶ ಬೇಕು ಅನ್ನುವಂಥದ್ದು. ಆದ್ರೆ ಇವರು ಸಿಟಿ ರವಿ ಪರವಾಗಿ ಒಂದಷ್ಟು ವಾದವನ್ನ ಅವರ ವಕೀಲರು ಮಾಡ್ತಾ ಇದ್ದಾರೆ. ಕಕ್ಷಿದಾರರ ಪರವಾಗಿ ಸ್ಟೇಷನ್ ಬೇಲೆ ಕೊಡಬೇಕಾಗಿತ್ತು, ಆದ್ರೆ ಅವ್ರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಅವರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆಯಲಾಗಿದೆ. ಹಾಗಾಗಿ ಅವರಿಗೆ ಬೇಲ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡೂ ಕಡೆಯಿಂದ ವಾದ ಪ್ರತಿವಾದವನ್ನ ಜಡ್ಜ್ ಅವರು ಆಲಿಸ್ತಾ ಇದ್ದಾರೆ ಶ್ರುತಿ. ಮತ್ತು ಸಿಟಿ ರವಿ ಅವರ ಕಡೆಯಿಂದ ಕೂಡ ಹೇಳಿಕೆಯನ್ನ ಜಡ್ಜ್ ಅವರು ಪಡಿತಾ ಇರ್ತಕ್ಕಂಥದ್ದು. ನಿನ್ನೆ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿದಾವಲ್ಲ ಎಲ್ಲವನ್ನು ಕೂಡ ವಿವರವಾಗಿ ಸಿಟಿ ರವಿ ಅವರು ಜಡ್ಜ್ ಮುಂದೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಟಿ ರವಿ ಅವರ ಭವಿಷ್ಯ ಕೋರ್ಟ್ ಕಟಕಟೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ನ್ಯಾಯಿಕ ಬಂಧನನ ಕಸ್ಟಡಿಯ, ಬಟ್ ಕೋರ್ಟ್ ಎಲ್ಲವನ್ನ ಕೂಡ ಗಮನಿಸ್ತಾ ಇರುತ್ತೆ ಅಂತ ಇಂಥ ಬೆಳವಣಿಗೆಗಳಾದಾಗ ನ್ಯಾಯಾಧೀಶರು ಕೇಳಿದ್ರು, ಯಾವಾಗ ನಿಮ್ಮನ್ನು ಬಂಧಿಸಿದ್ರು, ಎಷ್ಟೊತ್ತಿಗೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ವಿವರಣೆ ಕೇಳಿದ್ರು. ಆಗ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಪೊಲೀಸರು ಯಾವುದೇ ಮಾಹಿತಿ ಕೊಡದೆ ನನ್ನನ್ನು ಬಂಧಿಸಿದ್ದಾರೆ. ನಂತರ ನನ್ನ ಮೇಲೆ ಹಲ್ಲೆ ಆಗಿದೆ, ಆದ್ರೆ ಪೊಲೀಸರು ಮಾಡಿದ್ರ ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ರಾತ್ರಿ ಪೂರ್ತಿ ಕೂಡ ಠಾಣೆಯಿಂದ ಠಾಣೆಗೆ ನನ್ನನ್ನು ಸುತ್ತಾಡಿಸಿದ್ದಾರೆ, ಚಿತ್ರ ಹಿಂಸೆ ಕೊಟ್ಟಿದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಅಂತ. ಇದೆಲ್ಲ ಕನ್ಸಿಡರ್ ಮಾಡಿ ಕೋರ್ಟ್ ಯಾವ ರೀತಿ ಆದೇಶ ಕೊಡುತ್ತೆ ಅನ್ನೋದೇ ಸದ್ಯ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಸಿಟಿ ರವಿ ಸದ್ಯಕ್ಕೆ ಸಿಟಿ ರವಿ ಅವರಿಗೆ ನ್ಯಾಯಾಲಯ ಬೇಲ್ ಕೊಡುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕೂಡ ನಿರ್ಧರಿತವಾಗುತ್ತೆ. ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು, ನಾನು ದೂರು ಕೊಟ್ಟರೆ FIR ರಿಜಿಸ್ಟರ್ ಆಗಿಲ್ಲ, ನನ್ನ ಮೇಲೆ ಪಿತೂರಿ ಮಾಡಲಾಗಿದೆ. ಸಿಟಿ ರವಿ ಅವರ ವಾದ ಇದು. ಕೋರ್ಟ್ನಲ್ಲಿ ಬಿಜೆಪಿಯ ನಾಯಕರು ನಿಂತು ಸಿಟಿ ರವಿ ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಿದ್ದಾರೆ. ಆರ್ ಅಶೋಕ್ ಅವರಿದ್ದಾರೆ, ವಿಜಯೇಂದ್ರ ಅವರಿದ್ದಾರಂತೆ. ಅತ್ತ ಸಿಟಿ ರವಿ ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಇದೀಗ ಸಿಟಿ ರವಿ ಅವರು ತಮಗಾದ ಅನ್ಯಾಯದ ಬಗ್ಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳ್ತಿದ್ದಾರೆ. ಕೋರ್ಟ್ನಲ್ಲಿ ಸಿಟಿ ರವಿ ಅವರಿಂದ ಜಡ್ಜ್ಗೆ ಆದ ಘಟನೆಗಳ ಬಗ್ಗೆ ವಿವರಣೆಯನ್ನ ನೀಡಲಾಗ್ತಾ ಇದೆ. ಖಾನಾಪುರದಲ್ಲಿ ವಕೀಲರ ಭೇಟಿ